ಪದೇ ಪದೇ ವಿದ್ಯುತ್ ಕಡಿತಗೊಂಡು ಸಮಸ್ಯೆಯಾಗುತ್ತಿರುವುದರಿಂದ ಆಕ್ರೋಶಗೊಂಡ ಕಾರವಾರ ತಾಲೂಕಿನ ಹಳಗಾದ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕಾರವಾರ ತಾಲೂಕಿನ ಹಳಗ ಗ್ರಾಮದಲ್ಲಿ ಮಳೆಗಾಲ ಶುರುವಾಯಿತೆಂದರೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಶುರು ಮಾಡುತ್ತದೆ. ಸಣ್ಣ ಗಾಳಿ ಬೀಸಿದರೂ ವಿದ್ಯುತ್ ಕಡಿತಗೊಳ್ಳುತ್ತದೆ. 2 ದಿನಗಳ ಹಿಂದೆ ಗಾಳಿ ಮಳೆಯ ಆರ್ಭಟಕ್ಕೆ ಆ ಭಾಗದಲ್ಲಿ 2 ದಿನ ವಿದ್ಯುತ್ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಾಯಿತು. ಹಳಗ ಗ್ರಾಮಕ್ಕೆ ಈ ಹಿಂದೆ ಹಣಕೋಡ್ ಗ್ರಾಮದ ಗ್ರಿಡ್ ನಿಂದ ವಿದ್ಯುತ್ ಸರಬರಾಜು ಮಾಡಲಾಗುತ್ತಿತ್ತು. ಈಗ ಏಕಾಏಕಿ ಕದ್ರಾದಿಂದ ವಿದ್ಯುತ್ ಸರಬರಾಜು ಮಾಡುತ್ತಿದ್ದು ಅರಣ್ಯ ಪ್ರದೇಶದಿಂದ ವಿದ್ಯುತ್ ತಂತಿ ಹಾದು ಹೋಗಿದ್ದರಿಂದ ಮಳೆಗಾಲದಲ್ಲಿ ಮರ ಕೊಂಬೆ ಏನೇ ಮುರಿದು ಬಿದ್ದರೂ ವಿದ್ಯುತ್ ಸಮಸ್ಯೆ ಆಗುತ್ತಲೇ ಇರುತ್ತದೆ. ಇದರಿಂದ ಆಕ್ರೋಶಗೊಂಡ ಹಳಗ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಇವತ್ತು ನಮ್ಮ ಘಾಟ್ಸಾಯಿ ಪಂಚಾಯತ್ ಊರಿನ ನಾಗರಿಕರಿಗೆ ಎಲ್ಲರ ಊರಿನ ಜನರಿಗೆ ದೊಡ್ಡ ಸಮಸ್ಯೆ ಆಗಿದೆ. ಕರೆಂಟ್ ನಮಗೆ ಸಪ್ಲೈ ಸರಿಯಾಗಿ ಸಿಗ್ತಾ ಇಲ್ಲ. ಮುಂಚಿತವಾಗಿ ಫಸ್ಟ್ ನಮಗೆ ಹಣಕೂಡಿನಿಂದ ಸಪ್ಲೈ ಇತ್ತು. ನಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ಹಣಕೂಡಿನಿಂದ ನಮ್ಗೆ ಸಪ್ಲೈ ಇತ್ತು. ಈಗ ಸಡನ್ಲಿ ಇದನ್ನೆಲ್ಲ ನಾವು ವಿವರವಾಗಿ ಬರ್ತಿದ್ದೇವೆ. ಅದ್ರ ನಂತರ ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿ ಕದ್ರಾನಿಂದ ಸಪ್ಲೈ ಕೊಡಲಾಗಿದೆ ನಮಗೆ. ಬಟ್ ಅದು ಯಾವಾಗ ಕೊಟ್ರು ಏನ್ ಕೊಟ್ರು ತಮ್ಗೆ ಏನಾದ್ರು ಗಮನಕ್ಕೆ ತಂದಿದ್ರ ಅವರು? ಇಲ್ಲ ಅಲ್ಲ. ಸೊ ಅದನ್ನೇನಾದ್ರು ಮಾಡ್ಬೇಕಂದ್ರೆ ತಮ್ಮ ಗಮನಕ್ಕೆ ತರಬೇಕು ಅವರು. ಅದ ನಂತರ ನೀವು ಜನರಿಗೆ ಅದನ್ನ ತಿಳಿಸಬೇಕಾಗತ್ತೆ. ಇದು ಪ್ರೊಸೀಜರ್ ಕರೆಕ್ಟ್ ತಾನೆ? ಈಗ ಇವ್ರು ಯಾರಿಗೆ ಕೇಳದೆ ಅದನ್ನ ಡಿಸ್ಕನೆಕ್ಟ್ ಮಾಡಿ ಸೀದಾ ಕದ್ರಾದಿಂದ ನಮ್ಗೆ ಕೊಟ್ಟು ನಿನ್ನೆ ನೋಡಿದ್ರಲ್ಲ ನೀವು 24 hours. ಮೊನ್ನೆ ನೈಟ್ 9:30 ಕರೆಂಟ್ ಹೋಗಿತ್ತು. ನಿನ್ನೆ 9:30 ಕರೆಂಟ್ ಬಂದಿದೆ. ನಮ್ಮ ಗ್ರಾಮಕ್ಕೆ ಈ ಹಿಂದಿನಂತೆ ಹಣಕೋಣ ಗ್ರಾಮದ ಗ್ರಿಡ್ ನಿಂದಲೇ ವಿದ್ಯುತ್ ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು. ಈ ವಿದ್ಯುತ್ ಸಮಸ್ಯೆ ಮತ್ತೆ ಮರುಕಳಿಸಿದರೆ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಹಳಗಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.